ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಿಜೆಪಿಯಿಂದಲೇ ಔಟ್ ಆಗಿದ್ದಾರೆ. ಯತ್ನಾಳ್ 6 ವರ್ಷದ ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಿಗಾಗ್ತಾ ಇದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಯತ್ನಾಳ್ಗೆ ಬಿಜೆಪಿಯಿಂದ 6 ವರ್ಷ ಗೇಟ್ ಪಾಸ್, ಬಿಜೆಪಿಯಿಂದ ಉಚ್ಚಾಟನೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಯತ್ನಾಳ್ ಅನ್ನೋದು ಗೊತ್ತಾಗ್ತಿದೆ. ಚಿಂಚೋಳಿಯ ತಮ್ಮ ಫ್ಯಾಕ್ಟರಿ ಗೆಸ್ಟ್ ಹೌಸ್ನಲ್ಲಿಯೇ ಯತ್ನಾಳ್ ಈಗ ಇರುವಂತಹದ್ದು. ನಿನ್ನೆ ತಡರಾತ್ರಿ ದೆಹಲಿಯಿಂದ ಹೈದರಾಬಾದ್ ಮೂಲಕ ಬಂದಿದ್ದಾರೆ ಯತ್ನಾಳ್ ಒಡೆತನದ ಸಿದ್ಧಸಿರಿ ಶುಗರ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ನಲ್ಲಿಯೇ ಈಗ ವಾಸ್ತವ್ಯವನ್ನು ಹೂಡಿದ್ದಾರೆ. ಯತ್ನಾಳ್ ಚಿಂಚೋಳಿ ಗೆಸ್ಟ್ ಹೌಸ್ನಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಏಕಾಂಗಿಯಾಗಿರುವಂತಹದ್ದು ಯತ್ನಾಳ್ ಅವರ ಈ ಮೌನದ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಇದೇ ಗೆಸ್ಟ್ ಹೌಸ್ನಲ್ಲಿಯೇ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಯತ್ನಾಳ್ ಬೀಡು ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ದೆಹಲಿಯಿಂದ ಬಂದ ಬಳಿಕ ಈ ವಿಚಾರಕ್ಕೆ ಯತ್ನಾಳ್ ಏನು ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇದೆ. ಯಾರ ಕಾಂಟ್ಯಾಕ್ಟ್ಗೂ ಯತ್ನಾಳ್ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಅವ್ರು ಇರುವಂತಹ ಗೆಸ್ಟ್ ಹೌಸ್ನ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾರಾದರೂ ಅವರನ್ನು ಮೀಟ್ ಆಗೋದಕ್ಕೆ ಬರ್ತಾ ಇದ್ದಾರಾ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಲ್ಲಿಂದ ಪ್ರವೀಣ್? ಪ್ರೇಮ್, ಏನಂದ್ರೆ ಯತ್ನಾಳ್ ಅವರು 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಬಳಿಕ ಹೈದರಾಬಾದ್ ಮೂಲಕ ನೇರವಾಗಿ ಕಲಬುರಗಿಯಲ್ಲಿರುವಂತಹ ಅವರ ಸಿದ್ಧಶ್ರೀ ಒಂದು ಎಥನಾಲ್ ಕಾರ್ಖಾನೆಗೆ ಬಂದಿದ್ದಾರೆ. ಬಂದು ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಮಾತನಾಡೋಕ್ಕೂ ಕೂಡ ಯತ್ನಾಳ್ ಅವರು ಮುಂದಾಗ್ತಾ ಇಲ್ಲ. ಅದರಲ್ಲೇ ಕೂಡ ಮಾಧ್ಯಮಗಳನ್ನು ಕೂಡ ಒಳಗಡೆ ಬಿಡದಂತೆ ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಸೂಚನೆ ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಏನಂದ್ರೆ ಯತ್ನಾಳ್ ಅವರು ಏನಂದ್ರೆ ಉಚ್ಚಾಟನೆಯ ಬಳಿಕ ಈಗ ಸೈಲೆಂಟ್ ಮೋಡ್ಗೆ ಹೋಗಿರೋದ್ರಲ್ಲಿ ಎರಡು ಮಾತಿಲ್ಲ. ಇಷ್ಟು ದಿನ ಈ ಹಿಂದೆ ಏನಂದ್ರೆ ಯಡಿಯೂರಪ್ಪ ಮತ್ತು ವಿಜೇಂದ್ರರನ್ನು ಪಕ್ಷದಿಂದ ತೆಗೆದೇ ಹಾಕ್ಬಿಡ್ತೀನಿ, ಒಂದು ವೇಳೆ ಲಿಂಗಾಯತ ಕೋಟಾ ಬಂದ್ರೆ ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಸೈ ರೆಡಿ, ಚುನಾವಣೆಗೆ ಸ್ಪರ್ಧೆಗೆ ರೆಡಿ ಅಂತ ಎದೆ ಉಬ್ಬಿಸಿ ಮಾತನಾಡ್ತಾ ಇದ್ದಂತಹ ಯತ್ನಾಳ್ ಅವರು ಈಗ ಪಕ್ಷದಿಂದ ಉಚ್ಚಾಟನೆಯ ಬಳಿಕ ಸಂಪೂರ್ಣವಾಗಿ ಸೈಲೆಂಟ್ ಮೋಡ್ಗೆ ಹೋಗಿದ್ದಾರೆ. ಯಾಕಂದ್ರೆ ಅವರು ಉಚ್ಚಾಟನೆಯ ಬಳಿಕ ಪ್ರಮುಖವಾಗಿ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಬೇಕಾಗಿತ್ತು, ಏನೆಲ್ಲ ಕಾರಣಗಳಿಗಾಗಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತ. ಯಾಕೆ ಈ ಹಿಂದೆ 2015ರಲ್ಲೂ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಆಗಿತ್ತು, ನಂತರ ಪಕ್ಷಕ್ಕೆ ಬಂದಿದ್ರು. ಇದೀಗ ಮತ್ತೆ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ಈಗ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಸದ್ಯ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಒಂದು ಗೆಸ್ಟ್ ಹೌಸ್ ನಲ್ಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಬಸನಗೌಡ ಯತ್ನಾಳ್ ಅವರು ತಗ್ಗಿದ್ದಾರೆ. ಆದ್ರೆ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಇನ್ನು ಅವ್ರ ಹಿಂದೆ ಇಷ್ಟು ದಿನ ಇರ್ತಾ ಇದ್ದಂತಹ ಬೆಂಬಲಿಗರು ಯಾರು ಕೂಡ ಸದ್ಯ ಈ ಒಂದು ಗೆಸ್ಟ್ ಹೌಸ್ಗೆ ಯಾರನ್ನು ಕೂಡ ಬರ್ತಾ ಇಲ್ಲ. ಇನ್ನು ಪ್ರಮುಖ ನಾಯಕರೆಲ್ಲ ಯಾರೆಲ್ಲರೂ ಕೂಡ ಅವರ ಜೊತೆ ಇಷ್ಟು ದಿನ ರಾಜ್ಯ ಮಟ್ಟದ ನಾಯಕರು ಕೆಲವರು ಗುರುತಿಸಿಕೊಂಡಿದ್ರು, ಅವರು ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಇನ್ನು ಅವರ ಕೈಗೂ ಕೂಡ ಯತ್ನಾಳ್ ಅವರು ಸಿಗ್ತಾ ಇಲ್ಲ. ಈಗಾಗಲೇ ಅಂದ್ರೆ ಯತ್ನಾಳ್ ಅವರ ಮೊಬೈಲ್ಗೆ ಹಲವರು ಕರೆ ಮಾಡಿದ್ರು ಕೂಡ ಯಾರ ಒಂದು ದೂರವಾಣಿ ಕರೆಯನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿವರೆಗೂ ಕೂಡ ಸ್ವೀಕರಿಸಿದೆ, ಮೌನವಾಗಿದ್ದಾರೆ. ಪ್ರಮುಖವಾಗಿ ಈ ರೀತಿಯಾಗಿ ಎಲ್ಲಿ ಶಾಕ್ಗೆ ಯತ್ನಾಳ್ ಅವರು ಒಳಗಾಗಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಇನ್ನೇನು ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗೇ ಬಿಡುತ್ತೆ, ಅದು ನನ್ನಿಂದಲೇ ಸಾಧ್ಯ ಅಂತ ಇದ್ದಂತಹ ಯತ್ನಾಳ್ ಅವರಿಗೆ ಪದೇ ಪದೇ ನೋಟಿಸ್ ಕೊಟ್ಟು ಈಗ ಉಚ್ಚಾಟನೆ ಮಾಡಿರೋದು ಎಲ್ಲೋ ಒಂದ್ ಕಡೆ ಅವರಿಗೆ ಶಾಕ್ ಕೊಟ್ಟಿರೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಯಾರ ಕೈಗೂ ಕೂಡ ಸಿಗದೆ ಅಜ್ಞಾತ ಅಂದ್ರೆ ಸದ್ಯ ಈಗ ಚಿಂಚೋಳಿಯ ಈ ಒಂದು ಗೆಸ್ಟ್ ಹೌಸ್ಗೆ ಬಂದು ಯತ್ನಾಳ್ ಅವರು ತಗ್ಗಿದ್ದಾರೆ. ಪ್ರಮುಖವಾಗಿ ಈ ರೀತಿಯಾಗಿ ಯತ್ನಾಳ್ ಅವರ ಒಂದು ಉಚ್ಚಾಟನೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಕೂಡ ಮೂಡಿಸಿದ್ದು. ಈಗ ಯತ್ನಾಳ್ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ಯಾಕಂದ್ರೆ ಇಷ್ಟು ದಿನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ರು. ಈಗ ಅದಾದ ಬಳಿಕ ಈಗ ಪಕ್ಷದ ವಿರುದ್ಧ, ಅದರಲ್ಲೂ ಕೂಡ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಉಚ್ಚಾಟನೆಯ ಬಳಿಕವೂ ಕೂಡ ಮತ್ತೆ ಅವರು ವಾಗ್ವಾದ ಮುಂದುವರಿಸ್ತಾರಾ ಇಲ್ವಾ ಎಂಬ ಹಲವು ಪ್ರಶ್ನೆಗಳಿಗೆ ಯತ್ನಾಳ್ ಅವರು ಉತ್ತರಿಸಬೇಕಾಗಿತ್ತು. ಆದರೆ ಸದ್ಯ ಈಗ ಸೈಲೆಂಟ್ ಮೂಡ್ಗೆ ಯತ್ನಾಳ್ ಅವರು ಹೋಗಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್. ತಮ್ಮೆಲ್ಲ ಮಾಹಿತಿಗಾಗಿ. BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂಥೇಳಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು, ವಾಚಾಮಗೋಚರ ವಾಗ್ದಾಳಿ ನಡೆಸ್ತಾ ಇದ್ರು. ಯಾರು ಏನು ಮಾಡಲ್ಲ ಅನ್ನುವಂತಹ ನಂಬಿಕೆ ಕೂಡ ಯತ್ನಾಳ್ಗಿತ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಈಗ ಬಿಜೆಪಿ ವರಿಷ್ಠರು ಕೊಟ್ಟಿರೋದ್ರಿಂದ ಸಹಜವಾಗಿಯೇ ನೂರಾರು ಪ್ರಶ್ನೆಗಳು, ಆಲೋಚನೆಗಳು ಯತ್ನಾಳ್ ಅವರಲ್ಲೂ ಕೂಡ ಇದೆ. ಹಾಗಾಗಿ ಅವರು ಏಕಾಂಗಿಯಾಗಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ.